ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಎಲ್ಲರೂ ಇವತ್ತಿನ ಹೋಮ್ ಮ್ಯಾಚ್ಗೆ ಎಕ್ಸೈಟಿಂಗ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ. ಗೊತ್ತು ವೆಯ್ಟ್ ಮಾಡ್ತಿರೋದು ಒಂದು ಕಡೆ ಆಯಿತು ಅಂತಂದರೆ ನಮ್ಮ RCBಯ ಸ್ಟಾರ್ ಪ್ಲೇಯರ್ಗೆ ಹಾಕ್ಬಿಟ್ಟವ್ರೆ IPL ಅವರು ಗೂಟನ ಇಟ್ಬಿಟ್ಟಿದ್ದಾರೆ. ಅದೇನೇ ಫೈನ್ನ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಡಿಮೆರಿಟ್ ಪಾಯಿಂಟ್ನ ಕೂಡ ಹಾಕಿದ್ದಾರೆ. ಅಂಪೈರ್ಸ್ ವಿರುದ್ಧ ನಿಂತಿದ್ದಕ್ಕಾಗಿ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಅಗೇನ್ಸ್ಟು ಅಂಪೈರ್ಸ್ ವಿರುದ್ಧ ನಿಂತಿದ್ದಕ್ಕಾಗಿ ವಿರುದ್ಧ ನಿಂತ್ಕೊಂಡಿರಲಿಲ್ಲ, ಜಸ್ಟ್ ಗೊತ್ತಲ್ಲಪ್ಪ ಯಾರು ಏನಾಯಿತು ಅಂತ. ಟಿಮ್ ಡೇವಿಡ್ ಅವರು ಒಂದು ಬಾಲ್ನ ಚೇಂಜ್ ಮಾಡಿದಂಥ ಟೈಮಲ್ಲಿ, ಸೊ ಆ ಟೈಮಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲೇ ಆ ಬಾಲ್ನ ಒಂದು ಸ್ವಲ್ಪ ವಾಬಲ್ ಗಿಬಲ್ ಆಗ್ತಾಯಿತ್ತಾ ಅಂತ ಹಿಂಗೆ ಒಂಥರ ಆಗ್ತಾ ಇರ್ತಾರೆ, ಮೇಲ್ಗಡೆ ಹಾಕಿ ಕೆಳಗಡೆ ಹಾಕಿ ಮೇಲ್ಗಡೆ ಹಾಕಿ ಕೆಳಗಡೆ ಹಾಕಿ ಮಾಡ್ತಾ ಇರ್ತಾರೆ. ಹೊಸ ಬಾಲ್ನ ತಗೊಂಡಾಗ, ಹೊಸ ಬಾಲ್ ಅಲ್ಲ ಇನ್ಫ್ಯಾಕ್ಟು ಯೂಸ್ ಆಗಿರೋಂಥ ಬಾಲ್, ಸಿಮಿಲರ್ ಕೈಂಡ್ ಆಫ್ ಎ ಬಾಲ್ ತೊಗೊಂಡಾಗ ಸೊ ಬ್ಯಾಟ್ರ್ ಸುಮ್ಮನೆ ನೋಡ್ತಾ ಇದ್ದಾರೆ. ನೋಡೋದು ತಪ್ಪಾಗೋರು, ಅಂಪೈರನ್ನೇ ಕಿತ್ಕೊಳಕ್ಕೆ ಬರಬೇಕಲ್ಲಿ, ಇವ್ರು ಕಿತ್ಕೊಳಕ್ಕೆ ಬಂದಿದ್ದಲ್ಲಿ ಅವರೇನೋ ಅಲ್ಲಿ ನಾನು ಬಾಲ್ನ ಕೊಡಲ್ಲ ಅಂತ ಹೇಳಿರಲಿಲ್ಲ, ನೋಡ್ತಾ ಇದ್ದೀನಿ ಇರೋಗುರು ಅಂತ ಹೇಳಿದ್ರು. ಸೊ ಇವರು ಕಿತ್ಕೊಳಕ್ಕೆ ಹೋಗ್ಬಿಟ್ಟು ಮೇಲ್ಮೇಲೆ ಬಿದ್ದು ಕಿತ್ಕೊಳಕ್ಕೆ ಹೋಗ್ಬಿಟ್ಟು ಅವ್ರನ್ನ ನೆಗೆಟಿವ್ ಆಗಿ ಪೋಟ್ರೆ ಮಾಡಿಬಿಟ್ಟು ಅವ್ರಿಗೆ ಇವಾಗ ಡಿಮೆರಿಟ್ ಪಾಯಿಂಟ್ ಹಾಕೋ ಥರ ಆಗೋಗ್ಬಿಟ್ಟೈತೆ. ಹೌದು ನೋಡಿ, ಏನು ಇದ್ರೆ ಅದನ್ನು ಸ್ವಲ್ಪ ಕೇಳತ್ತಪ್ಪ IPL ಅಲ್ಲಿ. ನೋಡಿ ಇವಾಗ ನಿತೀಶ್ ರಾಣಾ ಅವ್ರು ಕೇಳಿದ್ರು, ಏನಕ್ಕಪ್ಪ ಬಿಡ್ತಾ ಇಲ್ಲ ಸ್ಟಪ್ಸ್ ವಿಚಾರದಲ್ಲಿ, ಏನಕ್ಕಪ್ಪ ಬಿಡ್ತಿಲ್ಲ ಗ್ಲೌಸ್ನ ಚೇಂಜ್ ಮಾಡೋದಕ್ಕೆ ಅಂತ ಅಂಪೈರ್ಗೆ ಕೇಳಿದ್ರು. ಬೌಂಡ್ರಿಲಿದ್ದಂಥ ಫೋರ್ತ್ ಅಂಪೈರ್ಗೆ ಸ್ವಲ್ಪ ಆರೋಗ್ಯಟಾಗಿ ಏನೇ ಕೇಳಿದ್ರು ಅಂತ ಅಂದ್ಕೊಳ್ಳಿ. ಅವ್ರ ಮುಖ ನೋಡ್ತು ಅಂದರೆ ಸ್ವಲ್ಪ ಉರ್ಕೊಂಡಿರೋ ಥರ, ಸ್ವಲ್ಪ ರೊಚ್ಕೆದಿರೋ ಥರ, ಕೋಪ ಮಾಡ್ಕೊಂಡಿರೋ ಥರನೇ ಇತ್ತು. ಸೊ ಅವರು ಅಲ್ಲಿ ನ್ಯಾಯ ಕೇಳಿದ್ರು ತಪ್ಪ, ಏನಕ್ಕೆ ಕೊಡ್ತಾ ಇಲ್ಲ ನೀನಲ್ಲಿ ಚೇಂಜ್ ಮಾಡೋದಕ್ಕೆ. ಇಲ್ಲಿ ನೋಡಿ ನೆಕ್ಸ್ಟ್ ಮ್ಯಾಚು ಹಾರ್ದಿಕ್ ಪಾಂಡ್ಯ ಅವ್ರು ಒಂದೇ ಓವರಲ್ಲಿ 2 ಸಲ ಮಾಡ್ತಾರೆ, ಏನೂ ಆಗಿರೋದಿಲ್ಲ ಗ್ಲೌಸಿಗೆ, ಆದರೂ 2 ಸಲ ಮಾಡ್ತಾರೆ. ಸೊ ಇಲ್ಲಿ ಅಂಪೈರ್ಸ್ ಮಾಡ್ತಾ ಇರೋದು ತಪ್ಪಲ್ವಾ? ಅಂಪೈರ್ಸ್ಗೆ ಯಾರು ಹಾಕ್ತಾರೆ ಡಿಮೆರಿಟ್ ಪಾಯಿಂಟು? ಅಂಪೈರ್ಸ್ಗೆ ಯಾರು ಹಾಕ್ತಾರೆ? ಅಂಪೈರ್ಸ್ ಯಾಕಂದ್ರೆ ನಮಗೆ ಗೊತ್ತಾಗೋದೇ ಇಲ್ವಲ್ಲ. ಅಂಪೈರ್ಸ್ ಏನೂ ತಪ್ಪೇ ಇಲ್ಲ, ಪ್ಲೇಯರ್ಸೇ ತಪ್ಪು. IPL ಕೋಡ್ ಆಫ್ ಕಂಡಕ್ಟ್ನ ಇವರು ವೈಲೇಟ್ ಮಾಡ್ತಾ ಇದ್ದಾರಂತೆ ಪ್ಲೇಯರ್ಸ್ಗಳು. ಇಲ್ಲಿ ನಿತೀಶ್ ರಾಣಾ ಆಗಿರಲಿ, ಜೊತೆಗೆ ಟಿಮ್ ಡೇವಿಡ್ ಆಗಿರಲಿ, ಈ ವರ್ಷದಲ್ಲಿ ಇವರಿಬ್ಬರೇ ಡಿಮೆರಿಟ್ ಪಾಯಿಂಟ್ನ ಹಾಕಿಸ್ಕೊಂಡಿರೋದು. ಫೈನ್ ಹಾಕೋದು ಸಪ್ರೇಟು, 25% ಆಫ್ ದ ಮ್ಯಾಚ್ ಫೀಸ್ ಅದಾಗ್ತದೆ ಏನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಬಟ್ ಡಿಮೆರಿಟ್ ಪಾಯಿಂಟ್ಸ್ ಇದಾವಲ್ಲ, ಸೊ ಇದು ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಡಿಮೆರಿಟ್ ಪಾಯಿಂಟ್ಸ್ಗಳು ಜಾಸ್ತಿ ಆಯ್ತಾ ಹೋಯಿತು ಅಂದರೆ ಪ್ಲೇಯರ್ಗಳು 1 ಮ್ಯಾಚು 2 ಮ್ಯಾಚು ಗೋಯಿಂಗ್ ಫಾರ್ವರ್ಡ್ ಬ್ಯಾನ್ ಆಗುವಂಥ ಚಾನ್ಸಸ್ನು ಕೂಡ ಇದೆ. ಈ ಹಿಂದೆ IPL ಕೂಡ ಆಗಿದೆ. ಹರ್ಷಿತ್ ರಾಣಾ ಅವ್ರು ಹಾಕಿಸ್ಕೊಂಡಿದ್ದು ಡಿಮೆರಿಟ್ ಪಾಯಿಂಟು, ಆಮೇಲೆ ದಿಗ್ವಿಶ್ ರಾಜ್ ಅವ್ರು ಹಾಕಿಸ್ಕೊಂಡಿರುವಂಥ ಡಿಮೆರಿಟ್ ಪಾಯಿಂಟು, ಅದರಿಂದ ಪ್ಲೇಯರ್ಗಳನ್ನೇ ಬ್ಯಾನ್ ಆಗೋಗ್ಬಿಟ್ರು. ಸೊ ಇದನ್ನೆಲ್ಲ ನೋಡಿದ್ದೀವಿ. ನೋಡಿ, ಅಂಪೈರ್ಗಳು ತಪ್ಪು ಮಾಡಿದ್ರೆ ಯಾರು ಕೂಡ ಇಲ್ಲಿ ಕೇಳಂಗೂ ಕೂಡ ಇಲ್ಲ, ಒಂದು ಸ್ವಲ್ಪ ವಾಯ್ಸು ಕೂಡ ರೈಸ್ ಮಾಡೋಗಿಲ್ಲ. ಏನಾದರೂ ನಡೀತದೆ ಪಂದ್ಯದಲ್ಲಿ ಅಂದರೆ ನಾವು ಬಾಲ್ ನೋಡೋದು ಕೂಡ ತಪ್ಪು. ಅಂಪೈರ್ಸ್ ಅವರೇ ಬಂದ್ಬಿಟ್ಟು ಕಿತ್ಕೊಂಡೋದಕ್ಕೆ ಬಂದ್ಬಿಟ್ಟು ಇವ್ರನ್ನ ನೆಗೆಟಿವ್ ಆಗಿ ಕೊಟ್ಟರೆ ಮಾಡ್ಬಿಟ್ಟು ಹಾಕ್ಸೋಂಥದ್ದು ಇದೆಯಲ್ಲ ಡಿಮೆರಿಟ್ ಪಾಯಿಂಟ್. ಏನಿದೆ ಟಿಮ್ ಡೇವಿಡ್ ಏನು ತಪ್ಪಲ್ಲಿ? ನನ್ನ ಪ್ರಕಾರ ಏನೂ ತಪ್ಪಿಲ್ಲ. ಟಿಮ್ ಡೇವಿಡ್ ಬಾಲ್ ನೋಡೋದೇನು ತಪ್ಪೇ ಇಲ್ಲ ಅಲ್ಲಿ. ಯಾರೇನೋ ಅವರು ನೋಡ್ಕೊಂಡು ನಿಂತ್ಕೊಂಡಿದ್ರ, 1-2 ಸಲ ಹಿಂಗೆ ರೋಲ್ ಮಾಡಿದ್ರಪ್ಪ, 1-2 ಸಲ ರೋಲ್ ಮಾಡಿದ್ರೆ ಏನಿದೆ, ಬಾಲ್ ಟೆಂಪರಿಂಗ್ ಮಾಡ್ತಾಯಿದ್ರಾ? ಸೊ IPL ಅವ್ರನ್ನು ಕೂಡ ಸ್ವಲ್ಪ ಬಿಡಬೇಕಾಗುತ್ತೆ, ಪ್ಲೇಯರ್ಸ್ಗಳನ್ನು ಸ್ವಲ್ಪ ಲಿಬರ್ಟಿ ಕೊಡಬೇಕಾಗುತ್ತೆ ಪ್ಲೇಯರ್ಸ್ಗಳಿಗೂ ಕೂಡ. ಎಷ್ಟು ವರ್ಷಾಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅಂತಂದರೆ ಅಂಪೈರ್ಸ್ಗಳು ಡಿಸಿಷನ್ ವಿಚಾರದಲ್ಲಾರು ಆಗಿರ್ಬೋದು, ಜೊತೆಗೆ ನೋಡಿ ಕಿತ್ಕೊಳಕ್ಕೆ ಬರೋದು, ಆಮೇಲೆ ಇಲ್ಲಿ ಅವ್ರನ್ನ ಕಳಿಸ್ತಾ ಇರೋವಂಥದ್ದು ಗ್ಲೌಸ್ನ ಕೊಡೋದಕ್ಕೆ. ಎಷ್ಟು ವರ್ಷಾಗಿ ಬಿಹೇವ್ ಮಾಡಬೇಕೋ ಅಷ್ಟು ವರ್ಷಾಗಿ ಬಿಹೇವ್ ಮಾಡಿದ್ರೆ ಈ ಸೀಸನು ಅಂಪೈರಿಂಗ್ ಅಂತ ಥರ್ಡ್ ಕ್ಲಾಸ್ ಆಗಿದೆ. ನೋಡಿದ್ದೀವಿ ಡಿಸಿಷನ್ಗಳು ಯಾವ ಥರ ಆಗ್ತಿದ್ದೇವೆ ಅಂತ. ಬೌಂಡ್ರಿನಲ್ಲಿ ಟಚ್ ಆದರೂ ಕೂಡ ನಾಟ್ ಔಟ್ ಕೊಡ್ತಾ ಇರೋಂಥದ್ದು, ಔಟ್ ಇರೋದಕ್ಕೆ ನಾಟ್ ಔಟ್ ಕೊಡ್ತಾ ಇರೋದು, ನಾಟ್ ಔಟ್ ಇರೋದಕ್ಕೆ ಔಟ್ ಕೊಡ್ತಾ ಇರೋಂಥದ್ದು. ಸೊ ಇವೆಲ್ಲ ಸುಮಾರು ಸಲ ನೋಡಿದ್ದೀವಿ ಈ IPL ಅಲ್ಲಿ. ಡಿಮೆರಿಟ್ ಪಾಯಿಂಟ್ ಹಾಕಬೇಕು ಅಂತಂದರೆ ಏನಾದ್ರು ಜಗಳ ಆಡಿರಬೇಕು ಅಲ್ಲ ಅಂಪೈರ್ ಜೊತೆಗೆ, ಅಥವಾ ಪ್ಲೇಯರ್ ಜೊತೆಗೆ ಜಗಳ ಆಡಿರಬೇಕು. ಸೊ ಇವ್ರು ಕ್ವಶನ್ ಮಾಡೋದು ತಪ್ಪು ಅಂತಂದರೆ ಏನಿದೆ ಇಲ್ಲಿ? ಏನು ಕ್ವಶನೂ ಮಾಡಬಾರ್ದು ಅಂಪೈರ್ಗೆ. ಏನು ಅವ್ರು ಕೊಟ್ಟಿದ್ದು ಒಪ್ಕೋಬೇಕು. ಅಂಪೈರ್ದೇ ಒಂಥರ ಏನೇ ಮೋಸ ಮಾಡಿದ್ರು ಕೂಡ ಒಪ್ಕೋಬೇಕು, ಒಂಥರ ನ್ಯಾಯವಾಗಿಲ್ಲ ಅಂದ್ರೂ ಕೂಡ ಒಪ್ಕೋಬೇಕು. ಸೊ ಇದೊಂಥರ ಹೆಂಗಾಗೋಗ್ಬಿಡುತ್ತೆ ಅಂದರೆ ಇದೊಂಥರ ಮೊನೋಪಲಿ ಡಿಕ್ಟೇಟರ್ಶಿಪ್ ಆಗೋಗ್ಬಿಡುತ್ತೆ. ಅಂದರೆ ಒಪ್ಕೊಬೇಕು, ಹೌದು ಅಂಪೈರ್ಗೆ ಮರ್ಯಾದೆ ಕೊಟ್ಬಿಟ್ಟು ಒಪ್ಕೋಬೇಕು. ಬಟ್ ಕ್ವಶನ್ ಮಾಡೋದು ತಪ್ಪು ಅಂತಂದರೆ, ಏನಾದ್ರು ಕೇಳೋದು ಕೂಡ ತಪ್ಪು ಅಂತಂದರೆ, ಏನಕ್ಕೆ ಗುರು ಹಿಂಗೆ ಮಾಡ್ತಾಯಿದ್ದೀರಾ ಅಂತ ಕೇಳಬಾರ್ದ ಅಲ್ಲಿ. ಸೊ ಕೇಳೋದ್ರಲ್ಲಿ ಅರ್ಥ ಇದೆ ಗುರು. ಇನ್ಫ್ಯಾಕ್ಟ್ ಟಿಮ್ ಡೇವಿಡ್ ಏನು ಕೇಳೂ ಇಲ್ಲ ಅಲ್ಲಿ, ಸುಮ್ಮನೆ ಅವ್ರು ಬಾಲ್ನ ರೋಲ್ ಮಾಡ್ತಾಯಿದ್ರು. ಅದಕ್ಕೆ ತಗೊಂಡೋಗ್ಬಿಟ್ಟು ನೀವು ಡಿಮೆರಿಟ್ ಪಾಯಿಂಟ್ ಹಾಕ್ಬಿಟ್ರಿ ಅಂತಂದರೆ ಪಾಪ ಹೆಂಗೆ ತಡ್ಕೋಬೇಕು ಅದು ಜೀವ ಅಲ್ಲಿ. ಹೌದು, 2-3 ಪಾಯಿಂಟ್ ಏನೋ ಡಿಮೆರಿಟ್ ಪಾಯಿಂಟ್ ಏನೋ ಬಂತು ಅಂದರೆ 1 ಮ್ಯಾಚ್ ಬ್ಯಾನ್ ಆಗುವಂಥ ಚಾನ್ಸಸ್ನು ಕೂಡ ಇದೆ. ಸೊ 1 ಬಿದ್ದಿದೆ ಇವಾಗ, ಕಂಪ್ಲೀಟ್ ಸೀಸನ್ಗೆ ಹೇಳ್ತಾ ಇರೋದು. ಸೊ ಇನ್ನೊಂದು 2 ಹಾಕಿಸ್ಕೊಂತು ಅಂದರೆ ಟಿಮ್ ಡೇವಿಡ್ ಅವರು 1 ಮ್ಯಾಚ್ ಕೂತ್ಕೋಬೇಕಾಗತ್ತೆ. ಸೊ ಆ ಥರ ರೂಲು ಕೂಡ ಇದೆಯಪ್ಪ IPL ಅಲ್ಲಿ. ಸೊ ನೋಡೋಣ ಇನ್ನು ಅದು ಏನೇನು ನೋಡಬೇಕು ಈ ಕಣ್ಗಳಲ್ಲಿ. ಈ IPL ಅಂತೂ ವಿಚಿತ್ರವಾಗಿರುವಂಥ ಅಂಪೈರಿಂಗ್ಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಆ ಅಂಪೈರ್ಗಳು ಯಾರು ಉಗಿಯೋರಿಲ್ವಾ? ಅಂಪೈರ್ಗೆ ಏನು ಡಿಮೆರಿಟ್ ಪಾಯಿಂಟ್ಗಳು ಹಾಕಲ್ವಾ? ಅಂಪೈರ್ನ ಯಾರು ಕಿತ್ತಾಕೋದಿಲ್ವ ಈ ಥರ ಡಿಸಿಷನ್ ಮಾಡ್ತು ಅಂತಂದರೆ? ಎಲ್ಲ ಕಣ್ಮುಂದೆ ಕಡ್ದಂಗಿದ್ರು ಕೂಡ IPL ಅವ್ರು ಏನಕ್ಕೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಅಂಪೈರ್ ಮೇಲೆ ಈ ಥರ ಡಿಸಿಷನ್ ತೊಗೊಂಡಿದ್ದೀವಿ, ನಾವೇನೋ ಒಂದು ಸ್ವಲ್ಪ ಏನೋ ಮಾಡಿದ್ದೀವಿ ಅಂಪೈರಿಂಗ್ ಈ ಥರ ಮಾಡಬಾರ್ದಾಗಿತ್ತು. ಸೊ ನಾವು ಇಲ್ಲಿ ಸ್ವಲ್ಪ ಆ್ಯಕ್ಷನ್ ತೊಗೊಂಡಿದ್ದೀವಿ ಅಂತ ಏನು ಅಪ್ಡೇಟೇ ಇಲ್ಲ. ಏನು ಎಲ್ಲ ಪ್ಲೇಯರ್ಸ್ ಮೇಲೆ ಯಾವಾಗ್ಲೂ
ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಳ್ಳೋದು ಅಂಪೈರ್ಸ್ ಮೇಲೆ ಇಲ್ವಾ? ಯಾವ್ದು ಗುರು ಇದು? ಎಲ್ಲ ಅಂಪೈರು ಕೂಡ ಒಂದೇ ಥರ ಇರಬೇಕು. ಒಬ್ರಿಗೊಂದು ಇನ್ನೊಬ್ರಿಗೊಂದು, ಒಂದು ಟೀಮಿಗೊಂದು ಇನ್ನೊಂದು ಟೀಮಿಗೊಂದು ಮಾಡ್ತು ಅಂತಂದರೆ ಎಲ್ಲ ಪ್ಲೇಯರ್ಸ್ ಕೂಡ ಫ್ರಸ್ಟ್ರೇಟ್ ಆಗೇ ಆಗ್ತಾರೆ, ಕ್ವಶನ್ ಕೇಳ್ತಾರೆ. ಇಲ್ಲಿ ನೀವು ಅವ್ರಿಗೆ ತೊಗೊಂಡೋಗ್ಬಿಟ್ಟು ಡಿಮೆರಿಟ್ ಪಾಯಿಂಟ್ ಹಾಕೋದಲ್ಲ.